ಸ್ವತಂತ್ರ ಸಂಗ್ರಾಮದ ಬೆಳ್ಳಿಚುಕ್ಕಿ ರಾಣಿ ಚೆನ್ನಮ್ಮಾಜಿಯ ಕಿತ್ತೂರು ಉತ್ಸವದ ಪೂರ್ವಭಾವಿ ಸಭೆ ದಿನಾಂಕ 6-10-2025 ಸೋಮವಾರ ಜರುಗಿತು. ಅಧ್ಯಕ್ಷತೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ವಹಿಸಿದ್ದರು. ಸಭೆಯ ನೇತೃತ್ವ ವಹಿಸಿದ್ದ ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲರು ಸಭೆಯಲ್ಲಿ ಸೂಚಿಸಿದ ಪ್ರಸ್ತಾವನೆಗಳಿಗೆ ಉತ್ತರಿಸಿದರು. ದಿವ್ಯ ಸಾನ್ನಿಧ್ಯವನ್ನು ಕಿತ್ತೂರು ಕಲ್ಮಠ ಶ್ರೀಗಳು ವಹಿಸಿದ್ದರು. ಸಭೆಯಲ್ಲಿ ಡಿಸಿ ಮೊಹಮ್ಮದ್ ರೋಷನ್, ಎಸ್ಪಿ ಭೀಮಶಂಕರ್ ಗುಳೇದ್, ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ರಾಹುಲ್ ಶಿಂದೆ, ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ್, ಎಸಿ ಪ್ರವೀಣ್ ಜೈನ್, ಬಿಇಒ ಸಿವೈ ತುಬಾರೆ, ಸಿಪಿಐ ಶಿವಾನಂದ್ ಗುಡಗನಟ್ಟಿ, ಪಿಎಸ್ಐ ಪ್ರವೀಣ್ ಗಂಗೊಳ್ಳಿ ಉಪಸ್ಥಿತರಿದ್ದರು. 12ಕ್ಕೆ ಪ್ರಾರಂಭ, 1 ಗಂಟೆ 1:15 ಮುಗಿತೈತಿ. ಅಷ್ಟಾರು ಎಲ್ಲರೂ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ. ಇನ್ನು ಒಂದು ಯಾವುದೋ ಭಾಗದಲ್ಲಿ ಬಂದು ಅಲ್ಲಿ ನಮ್ಮ ಮುಂದೆ ಸಾಗೋದಿಲ್ಲ ಅಂತ ಹೇಳಿದ್ರೆ ಒಂದು ಶಾಸಕರು ಕೂಡ ನೇತೃತ್ವ ವಹಿಸ್ತಾರೆ. ಮತ್ತು ಅಲ್ಲಿ ನೀವು ಇರಬೇಕಾಗ್ತದೆ. ಏನು ಸಲಹೆ ಕೊಟ್ಟಿದ್ರೆ ನೀವು ಅಲ್ಲಿ ಇದ್ರೆ ಅದಕ್ಕಿನ್ನೂ ಹೆಚ್ಚು ಹೊರಗೆ ಬರ್ತದೆ. ಜೊತೆ ಜನ ಅಂತಂದ್ರೆ ಅದನ್ನ ಕೊನೆಯ ಹೊರಗೆ ಮುಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಎಲ್ಲ ಕಾಲೇಜ್ ವಿದ್ಯಾರ್ಥಿನಿಯರ ಕರ್ತಂದ ಆ ವಿಚಾರಗಳು ಕೊಡುವಂಥ ಕೆಲಸ ಮಾಡ್ತೇವೆ. ಅದ್ರ ಜೊತೆ ತುಂಬಗೇರಿ ಕೂಡ ಈಗ ಹೇಳಿದ್ರು. ಬಂದಿದ್ದ ಈಗಾಗಲೇ ಅಲ್ಲಿ ಒಂದು ಟ್ರೀ ಪಾರ್ಕ್ ಬಂದೈತಿ. ಇನ್ನೂ ಪ್ರಪೋಸಲ್ ಕೊಟ್ಟಿದ್ದೆವು. ಅದ್ರ ಸುತ್ತ ಒಂದು ವಾಕಿಂಗ್ ಟ್ರ್ಯಾಕ್ ಹಾಕಿ ಅಲ್ಲೊಂದು ಪಾರ್ಕ್ ನಿರ್ಮಾಣ ಮಾಡ್ಬೇಕು ಅನ್ನುವಂಥದ್ದು ಸರ್ಕಾರ ಮಟ್ಟದಲ್ಲಿ ಐತಿ. ಬಹುತೇಕ ಅದಕ್ಕೂ ಕೂಡ ಚಾಲನೆ ಸಿಗ್ತೈತಿ ಐತಿ. ಅದ್ರ ಜೋಡಿ ಮೌಶಾಸ್ತ್ರದ ಅವ್ರನ್ನೂ ಕೂಡ ಫೆಸಿಲಿಟೇಷನ್ ಮಾಡಬೇಕನ್ನುವಂಥ ಹೇಳಿರು. ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸ್ವಾಮೀಜಿಯವ್ರಿಗೂ ಕೂಡ ಡಿಸೈಡ್ ಮಾಡಿ ಅದಕ್ಕೊಂದು ಏನಾದರೂ ಇದನ್ನು ಕೊಡುವಂಥದ್ದು ಮಾಡಿದ್ರು. NWKRTCದು ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರಿನಿಂದ ಮಾಡಬೇಕನ್ನುವಂಥದ್ದನ್ನು ಅಭಿಪ್ರಾಯ ಕೊಟ್ಟಿದ್ದಾರೆ. ನಾವು ಕೂಡ ಸರ್ಕಾರ ಗಮನಕ್ಕೆ ತಂದು ಅದನ್ನು ಹೆಸರಿಡಿಸುವಂಥ ಕೆಲಸ ಮಾಡ್ತೇವೆ. ಅದ್ರ ಜೊತೆ ಕಿತ್ತೂರು ಸ್ಮಾರಕಗಳು ಈ ನಮ್ಮ ಚೆನ್ನಮ್ಮನ ಇದಕ್ಕೆ ಬಿಟ್ಟಂಥ ಭಾಳಷ್ಟು ಅದಾವ. ಸಭೆಯಲ್ಲಿ ಚಂದ್ರಗೌಡ ಪಾಟೀಲ್, ಬಿಎಂ ಚಿಕ್ಕನಗೌಡರ್, ಹಬೀಬ್ ಶಿಲ್ಲೇದಾರ್, ಮಹಂತೇಶ್ ಹಿರೇಮಠ್ ಸಲಹೆ ಸೂಚನೆ ನೀಡಿದರು. ಅವರು ಸಹಿತ ಅದನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಸಹಿತ ಹಿಂದೇಟು ಹಾಕ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಹಿಂದಿನ ಸಲ ನಾನು ಕೇಳಿದ್ದೆ, ಮಾನ್ಯ ಜಿಲ್ಲಾಧಿಕಾರಿ ಅವರನ್ನ ಕೇಳಿದ್ದೆ. ಅವರು ಅದರ ಬಗ್ಗೆ ಬೆಳಗಾವಿ AC ಅವರಿಗೆ ಅದ್ರ ಜವಾಬ್ದಾರಿ ಕೊಟ್ಟಿದ್ದೇವೆ. ಅದನ್ನು ಏನಾದರೂ ಮಾಡಿ ಲ್ಯಾಂಡ್ ಅಕ್ವೇಷನ್ಗಾದರೂ ಹಾಕಿ ಅದನ್ನು ತಗೋತೀವಿ ಅನ್ನುವಂಥ ಮಾತುಗಳನ್ನು ಹಿಂದಿನ ಸಲ ಹೇಳಿ ತಿಳಿಸಿರ್ತಾವೆ. ಅದಕ್ಕೆ ಈಗ ಎಲ್ಲಿ ಬಂದಿದೆ ಪರಿಸ್ಥಿತಿ? ಆ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳವನ್ನು ಸರ್ಕಾರ ತನ್ನ ಸರಹದ್ದಿಗೆ ತಗೊಳಕ್ಕೆ ಯಾಕೆ ತಯಾರಾಗ್ತಾ ಇಲ್ಲ? ಇದನ್ನು ಹಿಂದೇಟು ಯಾಕೆ ಹಾಕ್ತಾ ಇದ್ದೀರಿ? ಇನ್ನೂ ತನಕ ಭಾರತ ಸ್ವತಂತ್ರ ಆಗಿ ಸುಮಾರು 78 ವರ್ಷ ಆಗಿದ್ರೂ ಸಹಿತ ಅವಳ ಜನ್ಮಸ್ಥಳವನ್ನು ಗುರುತಿಸುವಂಥ ಕಾರ್ಯ ಆಗಿಲ್ಲ ಅಂತಂದ್ರೆ ಇದು ನಿಜವಾಗಿಯೂ ನಾಚಿಕೆ ಬರ್ತಕ್ಕಂಥ ಕೆಲಸ ಇದು. ಅದಕ್ಕೆ ದಯಮಾಡಿ ಈ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳಕ್ಕೆ ಈ ಜಿಲ್ಲಾಡಳಿತ ಏನು ಮಾಡ್ತದೆ, ಸರ್ಕಾರ ಏನು ಮಾಡ್ತಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ನಿಮಗೆ ಜಿಲ್ಲಾ ಉತ್ಸವ ಇತ್ತು, ರಾಜ್ಯ ಮಟ್ಟದ ಉತ್ಸವ ಅಂತಾಗಿ ರಾಷ್ಟ್ರ ಮಟ್ಟದ ಉತ್ಸವ ಅಂತ ಕರೆದ್ರು. ಅದಕ್ಕೆ ದಯವಿಟ್ಟು ಅದರ ತಕ್ಕಂಥ ಕಾರ್ಯಕ್ರಮಗಳು ಇರಲಿ. ಒಂದೇದು. ಎರಡನೇದು, ಸಾಹಿತಿಗಳನ್ನ ನಾವು ಪ್ರಾರಂಭದಾಗ ಸುಂದರ ಅವರಾಗಿರ್ಬೋದು, ಡಾಕ್ಟರ್ MM ಕಲಬುರ್ಗಿ ಸರ್ ಆಗಿರ್ಬೋದು, ಪಾಟೀಲ್ ಪುಟ್ಟಪ್ಪನವರಾಗಿರ್ಬೋದು, ಚಿದಾನಂದ ಮೂರ್ತಿ ಅವರಾಗಿರ್ಬೋದು, ಇಂಥವ್ರನ್ನೆಲ್ಲ ಕಲಿಸ್ತಾ ಬಂದಿದ್ದು. ಇತ್ತೀಚೆಗೆ ಏನಾಗತ್ತೆ ಈಗಾಗಲೇ ಎಲ್ಲರೂ ಹೇಳಿದ್ರು. ಆ ಸಾಹಿತಿಗಳು ಇದ್ದಂಥ ಎರು ಪಾಟೀಲ್ ಲಾಸ್ಟ್ ಕಾರ್ಯಕ್ರಮದಾಗ ಹೇಳಿದಾರ, ನನ್ನನ್ನು ಕರ್ಕೊಂಡು ಇಲ್ಲಿ ತನಕ ಯಾರು ನಿಂತಿರೋ ದಯವಿಟ್ಟು ಮುಂದಿನ ವರ್ಷ ಬೆರಿಬೇಡ್ರಿ ಅಂತ ಅವ್ರು ಹೇಳ್ಯಾರ. ಅದಕ್ಕೆ ಅವ್ರ ಮೇಲೆ ಅತಿ ಪ್ರೀತಿ ಮುಂದಿನ ಪೀಳಿಗೆ ಅರ್ಥ ಆಗ್ತದೆ. ಮೊದಲು ಈ ಕೆಲಸ ಮಾಡ್ರಿ. ಯಾಕಂದ್ರೆ ಪಾಪ ಅವ್ರು ಸಾಹಿತ್ಯಗಳ ಇತಿಹಾಸವನ್ನ ಹೇಳಕ್ಕೆ ಸಾಹಿತ್ಯಗಳು ಬಂದಿರ್ತಾರೆ. ಇರಾವ್ರ ಬೇರೆ ಒಂದು ಅಜ್ಜಗಳು 50-100 ಮಂದಿ ಅಷ್ಟೇ ಕುಂತಿರ್ತಾರೆ. ಕಿತ್ತೂರು ತಾಲೂಕಿನಾಗ ಎಷ್ಟು ವಿದ್ಯಾರ್ಥಿಗಳು ಅದಾರೆ ಅಂತ ಸುಮಾರು ನನ್ನ ಲೆಕ್ಕಕ್ಕೆ 2-3 ಸಾವಿರ ಮಕ್ಕಳು ವಿದ್ಯಾರ್ಥಿಗಳು ಅದಾರೆ. ವಿದ್ಯಾರ್ಥಿಗಳಿಗೆ ಮೊದಲು ಅರಿವು ಮೂಡಬೇಕಾಗೈತೆ. ಯಾಕಂದ್ರೆ ಇದನ್ನ ಜಕ್ಕೊಟ್ಟು ಹೋಗಾರು ಮುಂದೆ ಅವರು. ಆರಂಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶ್ರೀಮತಿ ವಿದ್ಯಾವತಿ ಭಜಂತ್ರಿ ಅವರು ಎಲ್ಲರನ್ನು ಸ್ವಾಗತಿಸಿಕೊಂಡರು. ಶಿಕ್ಷಕ ಕದಂ ನಿರೂಪಿಸಿ ವಂದಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಚೆನ್ನಮ್ಮನ ಕಿತ್ತೂರು ಮುಖಾಂತರ ಶಾಸಕರ ಸಮ್ಮುಖದಲ್ಲಿ ನಮ್ಮ ಚಿತ್ತ ಶತಕದತ್ತ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಈ ವರ್ಷದ ನಮ್ಮ SSLC ಫಲಿತಾಂಶ ಶತಕದತ್ತ ನಮ್ಮ ಚಿತ್ತ ಶತಕದತ್ತ ಅಂತಕ್ಕಂಥ ಆಶಯ ನುಡಿಯೊಂದಿಗೆ ಬಿಡುಗಡೆ ಆಗ್ತಿದೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ.